ಜೈನ್ ಫ್ರೆಂಡ್ಸ್ ಹೆಂಗಿದ್ರಪ್ಪ ಎಲ್ಲರೂ ಚಲೋ ಇದ್ರಿ ನನ್ನ ಅನ್ಸ ಮಟ್ಟಿಗೆ ಎಲ್ಲರದು ಒಂದೇ ಡೇಟ್ ಇತ್ತು. ಮೆರಿಟ್ ಯಾವ ಬರ್ತಾವೆ ಬೆಳಗಾವಿ ಯಾರೋದು ಮೆರಿಟ್ ಯಾವ ಬರ್ತಾ ಅದು ಬಂದೇ ಬಿಟ್ಟ ನೈಟ್ ಬಂದದ. ಎಲ್ಲರೂ ನೋಡಿರ್ಬೇಕು ಏನಾಗ್ಯದ ಪ್ರಾಬ್ಲಮ್ ಎಲ್ಲ ನಿಮ್ಗೆ ಈ ವಿಡಿಯೋದಾಗ ಡೀಟೇಲ್ ಆಗಿ ಹೇಳ್ತಾ. ಎಷ್ಟು ಬಂದವ ಪೋಸ್ಟ, ಜನರಲ್ ಡ್ಯೂಟಿಗೆ ಎಷ್ಟು ತೊಗೊಂಡ್ರ, ಟೆಕ್ನಿಕಲ್ ಎಷ್ಟು ತೊಗೊಂಡ್ರ, ಜಿ ಡಿಗೆ ಎಷ್ಟು ತೊಗೊಂಡ್ರ, ಟ್ರೇಡ್ಮ್ಯಾನ್ಗೆ ಎಷ್ಟು ತೊಗೊಂಡ್ರ ಎಲ್ಲ ನಿಮ್ಗೆ ಈ ವಿಡಿಯೋದಾಗ ನೀವು ಇಂಪಾರ್ಟೆಂಟಾಗಿ ಎಲ್ಲ ಹೇಳಿಬಿಡ್ತಾ. ಏನದ ಎಷ್ಟು ತೊಗೊಂಡ್ರ ಈ ಸರಿ ಭೀ ಭಾಳ ಅಂದ್ರೆ ಭಾಳ ತೊಗೊಂಡ್ರ. ನಿಮ್ಗೆ ಎಷ್ಟು ಅನ್ನೋದು ನೀವು ಥಂಬ್ನೇಲ್ ನೋಡಿ ನಿಮ್ಗೆ ಗೊತ್ತು ಹಿಡಿದ್ರಿತ್ತು ಎಷ್ಟು ಪೋಸ್ಟ್ ಬಂದಾವ ಅಂದು. ಆದವ್ರಿಗೆ ಕಾಂಗ್ರ್ಯಾಚುಲೇಷನ್, ಆಲಾರ್ದವ್ರಿಗೆ ಹಿಂಗೆ ಪ್ರಯತ್ನ ಮಾಡಿರಿ. ನಿಮ್ಗೆ ಬ್ಯಾಡ್ ಲಕ್ ಇತ್ತಂದು ಹೇಳಿಲ್ಲ, ನೀವು ಪ್ರಯತ್ನ ಮಾಡಿರಿ, ಮೆಹನತ್ ಮಾಡಿದ್ರೆ ಎಲ್ಲ ಸಿಗ್ತವೆ. ಮೆಹನತ್ ಮಾಡಿಲ್ಲ ಏನೂ ಸಿಗಲ್ಲ. ಅದಕ್ಕೆ ಮೆಹನತ್ ಮಾಡ್ತಾಯಿರಿ, ಹಿಂಗೆ ಮಾಡ್ತಾಯಿರಿ, ನಿಮ್ಗೆ ಸಿಗ್ತವೆ. ಒಂದಿನಾರೆ ಸಕ್ಸಸ್ ಸಿಗಬೇಕು. ಅದು ಎಂಡಿಂಗ್ ಕಂಡೀಷನ್ ಯಾವುದೇ ಫೀಲ್ಡ್ ಅಲ್ಲಿ. ಬಟ್ ನೀವು ಸಕ್ಸಸ್ ಆಗಬೇಕು, ಜಾಬ್ ಮಾಡಬೇಕು, ಚಲೋ ಅವಪ್ಪಾಗಿ ನೋಡ್ಕೋಬೇಕು. ಇಂಡಿಯನ್ ಆರ್ಮಿ ಸೇವೆ ಮಾಡಿಲ್ಲ ಅಂದ್ರೆ ಯಾವುದ್ರೆ ಒಟ್ಟು ಪೊಲೀಸರೇ ಮಾಡಿರಿ, ಒಟ್ಟು ದೇಶಕ್ಕಾಗಿ ಏನೇ ಮಾಡ್ಬೇಕಂದ್ರೆ ಒಂದು ಛಲ ಇರ್ಬೇಕು ಮನುಷ್ಯನ ಬಳಿ. ಅವಾಗ ಏನರ ಏನು ಆಗ್ತದ. ಇಲ್ಲರಿ ಏನು ಮಣ್ಣಾಗಲ್ಲ ಮಾಡಿಲ್ಲ ಅಂದ್ರೆ. ಮಾಡ್ರಿ ಎಲ್ಲ, ಮಾಡಿಲ್ಲ ಅಂದ್ರೆ ಏನೂ ಇಲ್ಲ. ಅದಕ್ಕೆ ಎಷ್ಟು ತೊಗೊಂಡ್ರ ಅಂದ್ರೆ ಪೋಸ್ಟ್ ಈ ಸರಿ ಸರಿ ಭಾರಿ ತೊಗೊಂಡ್ರು. ಎಲ್ಲರ ಡೌಟ್ ಒಂದೇ, ಅಣ್ಣ ಸೆಕೆಂಡ್ ಲಿಸ್ಟ್ ಬಿಡ್ತಾರೇನಿಲ್ಲ. ಯಾವ ಬಿಡ್ತಾರ ಏನಿಲ್ಲ, ಬಿಡ್ತಾರೆ ಸೆಕೆಂಡ್ ಲಿಸ್ಟ್. ಸರಿ ಏನಾಗ್ಯದ ಪೋಸ್ಟ್ ಬಿಟ್ಟು ಬಳಕ ನಿಮ್ಗೆ ಹೇಳ್ತಾ. ಅದು ರಿಯಲ್ ಸ್ಟೋರಿ ಆತ. ಒಬ್ಬ ನಮ್ಮದು ಪಾರ್ಕೊಳ್ದೆಲ್ಲ ನಮ್ಮದು ಭೀ ಸರಿಗೇನ, ಅದಕ್ಕೆ ಹೇಳ್ತೀವಿ ಈ ಸರಿ ಏನು ಅನ್ನೋದು. ಸರಿದು ಎಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ನಾ ಏನಾಗ್ಯದಂದ್ರೆ ಸರಿ ನಮ್ಮದು ಎಲ್ಲ ಮೆರಿಟ್ ಲಿಸ್ಟ್ ಬಂದ. ನಾವು ಒಂದು 30 ಮಂದಿ ಇದ್ದೆವು ಅಕಾಡೆಮಿಯಾಗ, ಕರ್ಜಿಗೆ ಅಕಾಡೆಮಿಯಾಗ ಇದ್ದೆವು. 30 ಮಂದಿ ಇರೋಣ ಎಲ್ಲರದ್ದು. ಅದ್ರಾಗ 12 ಮಂದಿ ಸೆಲೆಕ್ಟ್ ಆಗಿದ್ದೆವು. ರ್ಯಾಲಿ ಹೊಡೆದವ್ರು 25 ಮಂದಿ, ಅದ್ರಾಗ 12 ಮಂದಿ ಸೆಲೆಕ್ಟ್ ಆಗಿದ್ದೆವು. ಸೆಲೆಕ್ಟ್ ಅನ್ನೋ ಲಿಸ್ಟ್ ಬಂದದ. ಆಮೇಲೆ ಲಿಸ್ಟ್ ಬರ್ನ ಏನಾಗ್ಯದ ಗೊತ್ತದು, ಒಬ್ಬ ಇಕ್ಕಳಕಿದವ ಎಲ್ಲ ಲಿಂಗಂದಿದ್ದೊಬ್ಬ, ಎಲ್ಲ ಲಿಂಗಂದಿ ಇಕ್ಕಳಕಿದವ. ನಾ ಶಿವರಾಜ ಆಳಂದಕ್ಕೆ ಹೋಗಿದ್ದೆವು ಡಾಕ್ಯುಮೆಂಟ್ಸ್ ಮಾಡೋಕೆ, ಕರೆದಿರಲ್ಲ ಹಂಗೆ ಡೈಲಿ ಓದ್ತಿದ್ದೆವು. ಮಾಡೋಣ ಏನಾಗ್ಯದ್ದು, ಇಕ್ಕಳಕಿದವ ಹಾಸ್ಟೆಲ್ದಾಗ ಇರ್ತಿದ್ದ. ಫೋನ್ ಹಚ್ಚುತ್ತಿದ್ದೆವು ಡೈಲಿ, ಒಟ್ಟ ಎತ್ತದಿಲ್ಲ. ಯಾಕೇನಪ್ಪ ಗೊತ್ತಿಲ್ಲ, ಮೆರಿಟ್ ಲಿಸ್ಟ್ದಾಗ ಗೊತ್ತಿಲ್ಲ, ಬೇಜಾರಾಗ್ಯದ ಏನೇನು. ಅವ್ನು ಹಾಸ್ಟೆಲ್ ಮುಂದೆ ಹೋಗಿ ನಿಂತು ಹಚ್ಚರು ಭೀ ಅವ ಬಂದಿಲ್ಲ ಹೊರಗೆ. ಎತ್ತರೇ ಮಾತಾಡ್ಬೇಕಲ್ಲ, ಏನು ಪ್ರಾಬ್ಲಮ್ ಗೊತ್ತಾಗಬೇಕಲ್ಲ. ಒಟ್ಟ ಹೋದೆವು, ಒಳಗೆ ಹೋದೆವು, ಕೂತು ಆರಾಮ್ ಮಕ್ಕೊಂಡು ಬಿಟ್ಟನ. ಏನಾಗ್ಯದ ಅಂತು ಫೋನ್ ಎತ್ತಲಿಗೆ ದೋಸ್ತ. ಯಾಕಂದ್ರೆ ಅವ್ನು ಭಾಳ ಬೇಜಾರಾಗ್ಯದು. ನಂಗೆ ಮೆರಿಟ್ ಲಿಸ್ಟ್ದಾಗ ಕೂತಿಲ್ಲ ನಂದು. ನಾ ಎಷ್ಟು ಮೆಹನತ್ ಮಾಡಿ ಲಾಸ್ಟ್ ಇತ್ತು ನಂದು ಭೀ ಏಜ, ಲಾಸ್ಟ್ದಾಗ ಕೂತಿಲ್ಲ, ಏನು ಮಾಡ್ಬೇಕಪ್ಪ ಅಂದು ಎಲ್ಲ ಬೇಜಾರು ಮಾಡ್ಕೊಂಡು ಹಂಗೆ ಮಾಡ್ಕೊಬೇಡ. ಇದು ಇಲ್ಲ ಮತ್ತು ಯಾವ್ರೆ ಪೋಸ್ಟ್ ಬರ್ತಾವೆ, BSF, CRPF, SSGD ಹಾಕ್ತಾಯಿರು, ಹಂಗೆ ಪೊಲೀಸ್ದು ಹಾಕ್ತಾಯಿರು. ಬಟ್ ಏನು ಯಾವುದ್ರೆ ಒಂದು ಜಾಬ್ ಮಾಡಬೇಕಲ್ಲ ನಿಮ್ಗೆ. ಇಂಡಿಯನ್ ಆರ್ಮಿನೇ ನೀವು ಟ್ರೈ ಮಾಡಿದಿರಿ, ಆಗಿಲ್ಲ ಅಂದ್ರೆ ಏನೂ ಮಾಡಪ್ಲೇ ಇಲ್ಲ. ಹಂಗೆ ಹೇಳೋಣ ಹೋಗ್ಬಿಟ್ಟು ಅಲ್ಲಿಂದು ಹೋಗೋಣ. ಏನಾಗ್ಯದ ಮರ್ದಿನ ಒಂದು 4 ದಿನ ಬಿಟ್ಟು ಸೆಕೆಂಡ್ ಲಿಸ್ಟ್ ಬಿಟ್ರಪ್ಪ. ಸೆಕೆಂಡ್ ಬಿಡೋಣ ಸ್ಟೇಟಸ್ ನೋಡ್ಕೋತ ಕೂತಿದ್ದ ಮೊಬೈಲ್ ನೋಡ್ಕೋತ ಕುಂಟದ. ಬತ್ತಪ್ಪ ಅವ್ನು ಸ್ಟೇಟಸ್ ಕಾಂಗ್ರ್ಯಾಚುಲೇಷನ್ ಎಲ್ಲರೂ ಫೋಟೋ ಹೊಡೆದಿಟ್ಟಪ್ಪ. ಅಮ್ಮ ಸ್ಟೇಟಸ್ ಏನಾಯ್ತಪ್ಪ ಅಂದೆವು. ಸೆಕೆಂಡ್ ಲಿಸ್ಟ್ ಫೋನ್ ಹಚ್ಕ್ಯದ, ಸೆಕೆಂಡ್ ಲಿಸ್ಟ್ ಬಂದವಪ್ಪ. ನಾನು ಕೂತದ, ನನಗೆ ಭಾಳ ಖುಷಿ ಆಯ್ತು ಅಂದಪ್ಪ ಅಮ್ಮ. ನಾನು ಕಾಂಗ್ರ್ಯಾಚುಲೇಷನ್ ಹೇಳಿದ್ ನಮ್ಮದು ಭೀ ದೋಸ್ತಂದು ಆಯ್ತಪ್ಪ. ನಾನು ಭಾಳ ಖುಷಿ ಆಯ್ನ. ಹಂಗೆ ಅಮ್ಮ ನಾವು ಏನೇನು ಡಾಕ್ಯುಮೆಂಟ್ಸ್ ಮಾಡಿದೆವು, 10 ದಿನ ತಿರುಗಾಡ್ದೇವು ಡಾಕ್ಯುಮೆಂಟ್ಸ್ ಮಾಡೋಕೆ. ಅಮ್ಮ ಒಂದೇ ದಿನದಾಗ ಪರೀಕ್ಷೆ ಅನ್ನೋದು ಡಾಕ್ಯುಮೆಂಟ್ಸ್ ಅದು ಮಾಡಿ ಎಲ್ಲ ಮಾಡಿ ಕೊಟ್ಟು ಅಮ್ಮ ಈಗ ಎಲ್ಲ ಸೆಲೆಕ್ಟ್ ಆಗಿ ಟ್ರೈನಿಂಗ್ ಮುಗಿಸಿ ಈಗ ಅಮ್ಮ ಜಮ್ಮುದಾಗ ಸರ್ವಿಸ್ ಮಾಡ್ತಾನೆ. ಈಗ ನಾನು 1 ವರ್ಷ ಆಯಿತು. ಅದಕ್ಕೆ ಹೇಳ್ತಾ ಮೆಹನತ್ ಮಾಡಿರಿ ಅಂದ್ರೆ ನಿಮ್ಗೆ ಸಿಗ್ತಾ, ಏನೇ ಪ್ರಾಬ್ಲಮ್ ಇಲ್ಲ. ಮೆಹನತ್ ಇದು ಏನದ ಒಂದು ಮೋಟಿವೇಶನ್ ಒಂದು ಹೇಳ್ದ, ರಿಯಲ್ ಸ್ಟೋರಿ ಹೇಳ್ದ. ನಮ್ಮದು ಆಳಂದ ತಾಲೂಕು, ನಾ ಗುಲ್ಬರ್ಗದವ. ಆಳಂದ ತಾಲೂಕು ನಿಮ್ಗೆ ರಿಯಲ್ ಸ್ಟೋರಿ ಹೇಳ್ದ. ಅದಕ್ಕೆ ಮೆಹನತ್ ಮಾಡಿರಿ ಎಲ್ಲ, ಮೆಹನತ್ ಮಾಡಿಲ್ಲ ಏನೂ ಇಲ್ಲ. ನಿಮ್ಗೆ ಬ್ಯಾಡ್ ಲಕ್ ಅಂತ ಹೇಳಲ್ಲ, ಸಿಗ್ತಾವೆ ಒಂದು ಸರಿ ಸಿಗ್ತವೆ. ನೀವು ಕಷ್ಟಪಟ್ಟೋದಕ್ಕೆ ಒಂದಿನಾರ ಒಂದು ಏನು ಭೀ ಕಲ್ತು ವೇಸ್ಟ್ ಆಗಲ್ಲ. ಏನು ಭೀ ಕಲ್ತು ಜೀವನದಾಗ ಏನು ಕಲಿತು ಎಲ್ಲ ಕಲ್ತು ವೇಸ್ಟ್ ಒಟ್ಟಾಗಲ್ಲ. ಅದಕ್ಕೆ ಹಾಗೆ ಟ್ರೈ ಮಾಡ್ತಾ ಇರ್ಬೇಕು ಆಗ್ತದೆ. ಏನಪ್ಪ ಅಂದ್ರೆ ಇವತ್ತಿನ ಟಾಪಿಕ್ ಎಷ್ಟು ಪೋಸ್ಟ್ ತೊಗೊಂಡ್ರ ಅನ್ನೋದು, ಇಂಡಿಯನ್ ಆರ್ಮಿಗೆ ಎಷ್ಟು ಪೋಸ್ಟ್ ತೊಗೊಂಡ್ರ ಮತ್ತು ಯಾರ್ಯಾರು ಸೆಲೆಕ್ಟ್ ಆಗಿರಿ ಕಮೆಂಟ್ದಾಗ ಕಮೆಂಟ್ ಮಾಡಿರಿ. ನಂದು ಇಷ್ಟು ಮೆರಿಟ್ ಲಿಸ್ಟ್ ಆಗೈತಿ ಅಂದು, ಫಿಸಿಕಲ್ ಲಿಸ್ಟ್ ಆಗೈತಿ ರೀ ಸರ್, ಎಕ್ಸಾಮ್ದಾಗ ಇಷ್ಟು ಮಾಡಿದ, ಟೋಟಲ್ ಲಿಸ್ಟ್ ಆಗ್ಯದ ಅಂದು ಕಮೆಂಟ್ ಮಾಡಿರಿ. ನಂಗೆ ಗೊತ್ತಾದಕ್ಕೆ ಅದ್ರ ಮ್ಯಾಗ ಮತ್ತೊಮ್ಮೆ ಕಟಪ್ ಲಿಸ್ಟ್ ಅಂದು ಎಷ್ಟಂದು ಹೇಳಬಹುದು. ಅದಕ್ಕೆ ಏನಪ್ಪ ಅಂದ್ರೆ ಎಷ್ಟು ಪೋಸ್ಟ್ ತೊಗೊಂಡ್ರ, ಟೋಟಲಿ ಪೋಸ್ಟ್ ಎಷ್ಟು ತೊಗೊಂಡ್ರ ಹೇಳಿ. ಟೋಟಲಿ 962 ಪೋಸ್ಟ್ ಸೆಲೆಕ್ಟ್ ಆಗ್ಯಾವ ಈ ಸರಿ. ಮೆರಿಟ್ ಲಿಸ್ಟ್ ಬೆಳಗಾವ್ ಯಾರೋದು ಭಾರಿ ಅದ, ಇದು ಭೀ ಮಸ್ತ್ ಅದ. ಅಂದ್ರೆ ಇನ್ನೂ ಒಂದು 40 ತೊಗೊಂಡ್ರೆ 1000 ಸುದ್ದ ಆಯ್ತು. ಒಂದು ಥೋಡೆ 40 ಮಂದಿದು ಒಂದು ಥೋಡೆ ಭವಿಷ್ಯ ಹೆಚ್ಚಿಗೆ ಆತಿತ್ತಲ್ಲ ಪಾಪ. ಅದಕ್ಕೆ 962 ಮಂದಿಗೆ ತೊಗೊಂಡ್ರ.
962 ಅಂದ್ರೆ ಭಾಳ ಸ್ಕೋರ್ ಅದ, ಬಡ ಸ್ಕೋರ್ ಅದ. ಟೆಕ್ನಿಕಲ್ ಜಿ ಡಿದಾಗ ಎಷ್ಟು ಮಂದಿಗೆ ತೊಗೊಂಡ್ರೆ ಗೊತ್ತಾ? 7 ಪೇಜು 7, 5 + 7 ಒಂದು ಪೇಜ್ದಾಗ 120. 7 ಪೇಜ್ ಅಂದ್ರೆ ಎಷ್ಟೈತಿ ಟೋಟಲಿ? 7 ಪೇಜ್ ಅಂದ್ರೆ 840 ಐತು. ಅದ್ರ ಮ್ಯಾಗ 17 ಹೆಚ್ಚಿಗೆ ಮತ್ತೊಂದು ಪೇಜ್ದಾಗ ಅದ, 8ನೇ ಪೇಜ್ದಾಗ 17 ಹೆಚ್ಚಿಗೆ ಅದ ಮತ್ತೊಂದು ಪೇಜ್ದಾಗ. ಅದರಂತೆ ಟೋಟಲಿ ಎಷ್ಟು ಪೋಸ್ಟ್ ಅದು ಅಂದ್ರೆ ಟೋಟಲಿ 857 ಪೋಸ್ಟ್ ಅದು ಅವ್ರು ಟೋಟಲಿ ಜಿ ಡಿದು. ಅಗ್ನಿವೀರ್ ಜಿ ಡಿದು ಟೋಟಲಿ 857 ಪೋಸ್ಟ್ ಅದು. ಅದರಂತೆ ಮತ್ತು ಟೆಕ್ನಿಕಲ್ದಾಗ ಎಷ್ಟು ತೊಗೊಂಡ್ರೆ ಗೊತ್ತಾ? ಮಸ್ತ್ ಅದ ಇದು ಬಿ ಸ್ಕೋರ. ಟೆಕ್ನಿಕಲ್ ತೊಗೊಂಡ್ರೆ ಟೋಟಲಿ 68 ಮಂದಿಗೆ ಸೆಲೆಕ್ಟ್ ಮಾಡ್ಯಾರ. ಟೆಕ್ನಿಕಲ್ದಾಗ ಸೆಲೆಕ್ಟ್ ಮಾಡ್ಯಾರ. ಭಾರಿ ಪೋಸ್ಟ್ ತೊಗೊಂಡ್ರೆ ಈ ಸರಿ ಭಾರಿ ಐತಿ. ಮತ್ತು 3rd ನಂಬರ್ದ ಟ್ರೀಟ್ಮೆಂಟ್ 10th ಪಾಸ್ದವ್ರಿಗೆ. ಟ್ರೀಟ್ಮೆಂಟ್ದಾಗ 2 ಪೋಸ್ಟ. ನೀವು 10th ಪಾಸ್ ಆಗ್ದವ್ರು ಭೀ ಆಗ್ಬೋದು, 8th ಪಾಸ್ ಆದವ್ರು ಭೀ ಆಗ್ಬೋದು. ಅದಕ್ಕೆ ಅದ್ರಾಗ 2 ಕೊಟ್ರ. ಟ್ರೀಟ್ಮೆಂಟ್ 10th ಪಾಸ್ ಆದವ್ರಿಗೆ 30 ಮಂದಿಗೆ ಸೆಲೆಕ್ಟ್ ಮಾಡ್ರ. 30 ಮಂದಿ ಅಂದ್ರೆ ರೌಂಡ್ ಅಪ್ 30 ಮಂದಿ ಸೆಲೆಕ್ಟ್ ಮಾಡ್ರ. ಮತ್ತು ಟ್ರೀಟ್ಮೆಂಟ್ 8 ಪಾಸ್ ಆದವ್ರಿಗೆ ಖಾಲಿ 7 ಮಂದಿಗೆ ಸೆಲೆಕ್ಟ್ ಮಾಡ್ರ. ಯಾಕೆನಪ್ಪ ಗೊತ್ತಿಲ್ಲ. ಈ ಸರಿ ಅಷ್ಟೇ ತೋತಾರೆ. 8ನೇ ಪಾಸ್ ಆದವ್ರಿಗೆ ನಾರ್ಮಲಿ 10th ಮ್ಯಾಗೆ ಅಷ್ಟು ಕಮ್ಮಿ ಪೋಸ್ಟ್ ಅಂದ್ರೆ ಈಗ 8ದವ್ರಿಗೆ ಇರ್ತಾರೆ ಬಿಟ್ರಪ್ಪ. ಅದಕ್ಕೆ 8ದವ್ರು ಭೀ ಮೆನ್ ಮಾಡಿರ್ತು ಬಂದಾರ ಲಾಸ್ಟಿಗೆ. 8ದವ್ರಿಗೆ 7 ಪೋಸ್ಟ್ ಟೋಟಲ್ ತೊಗೊಂಡ್ರ. ಟೋಟಲಿ ಎಷ್ಟು ಅದು ಗೊತ್ತದ? ಟೋಟಲಿ 962 ಪೋಸ್ಟ್ ತೊಗೊಂಡ್ರ ಈ ಸರಿ. ಭಾರಿ ಅದ. ಹಿಂಗೆ ಇರ್ರಿ, ಹಿಂಗೆ 6 ವರ್ಷ ಬರ್ತಾ ಇರ್ರಿ. ಮೆಹನತ್ ಮಾಡಿದ್ದೇನೆಂದ್ರೆ ನಿಮ್ಗೆ ಸಕ್ಸಸ್ ಸಿಗ್ತವೆ ಒಂದಿನ. ಅದಕ್ಕೆ ಮೆಹನತ್ ಮಾಡ್ರೆ ಸಿಗ್ತಾ, ಏನೇ ಪ್ರಾಬ್ಲಮ್ ಇಲ್ಲ. ಈಗ ಎಲ್ಲರದ್ದು ಒಂದೇ ಡೌಟ್ ಅದ, ಸೆಕೆಂಡ್ ಲಿಸ್ಟ್ ಬಿಡ್ತಾರೇನಿಲ್ಲ. ಇದು ಒಂದು ಮಾತು ಕೇಳ್ರಿ. ಫಾಸ್ಟ್ ಸರಿ ಏನಾಗೆ ಗೊತ್ತಾ? ಸೆಕೆಂಡ್ ಲಿಸ್ಟ್ ಅನ್ನಿಸಿ ಫಸ್ಟ್ ಲಿಸ್ಟ್ ಬಿಟ್ರಲ್ಲ, ಆಮೇಲೆ ಸೆಕೆಂಡ್ ಲಿಸ್ಟ್ ಬಿಟ್ಟರು ಒಂದು ತಿಂಗಳ ಮ್ಯಾಗ, ಅದು ಇಲ್ಲ 15 ದಿನ ಮ್ಯಾಗ. 3rd ಲಿಸ್ಟ್ ಒಂದು 15 ದಿನ ಮ್ಯಾಗ ಬಿಟ್ಟರು. 4th ಲಿಸ್ಟ್ 5th ಲಿಸ್ಟ್ ತೊಗೊಂಡ್ರು. ಸರಿ 5th ಲಿಸ್ಟ್ ತೊಗೊಂಡ್ರ. ಇದಕ್ಕೆ ನೀವು 5th ಲಿಸ್ಟ್ ಅಂದು ಟೋಟಲಿ ಸರಿ 1000 ಡೇಸ್ ಸೆಲೆಕ್ಟ್ ಇದ್ರು. ಟೋಟಲಿ ಒಟ್ಟು ಕೂಡಿಕಿಸೆ ಎಷ್ಟು ಅದು ಗೊತ್ತಾ? ಟೋಟಲಿ ಅಷ್ಟು ಕೂಡಿಕಿಸೆ 250 ಮಂದಿಗೆ ಟೋಟಲಿ ಸೆಕೆಂಡ್, 3rd, 4th, 5th ಅಂದು ಟೋಟಲಿ 250 ಮಂದಿಗೆ ಸೆಲೆಕ್ಟ್ ಮಾಡ್ರ. ಸರಿ ನಿಮ್ಮದು ಭೀ ಈ ಸರಿ ಬರ್ಬೋದು. ಹಂಗೆ ಬರ್ತದೆ, ಫಿಕ್ಸ್ ಬರ್ತದೆ. ಯಾಕಂದ್ರೆ ಹಂಗೆ ಈಗ ಹೆಂಗೆ ಗೊತ್ತಾ? ಈಗ ಸೆಲೆಕ್ಟ್ ಆದವ್ರ ಒಂದು 10-15 ಮಂದಿ ಹೋಗಲ್ಲ. ಟ್ರೈನಿಂಗ್ದಾಗ ಹೋಗಿ ಹೊಳ ಬರೋರು ಇರ್ತಾರೆ. ಏನೇನು ಪ್ರಾಬ್ಲಮ್ ಇರ್ತಾವೆ, ಮನೆಯದು ಏನೇ ಕಂಡೀಷನ್ ಇರ್ತಾವೆ. ಯಾಕಂದ್ರೆ ಅವ್ರ ಬದಲಿ ರಿಪ್ಲೇಸ್ಮೆಂಟ್ ಅಂದ್ರೆ ಎಕ್ಸ್ಟ್ರಾ ಮಂದಿಗೆ ಇಡ್ತಾರೆ. ಆ ಎಕ್ಸ್ಟ್ರಾದಾಗ ನೀವು ತುದಿದಾಗ ಇದ್ರಿ ಅಂದ್ರೆ ನೀವು ಸೆಲೆಕ್ಟ್ ಆಗ್ಬೋದು. ಅದಕ್ಕೆ ಏನೂ ಟೆನ್ಷನ್ ತೊಗೊಂಬಿಡ್ರಿ. ನಿಮ್ಗೆ ಬಂದೇ ಬರ್ತದೆ, ನೀವು ಸೆಲೆಕ್ಟ್ ಆಗೇ ಆಗ್ತೀರಿ. ಮತ್ತಂದ್ರೆ ಕಾಂಗ್ರ್ಯಾಚುಲೇಷನ್. ಬಂದಿಲ್ಲ ಅಂದ್ರೆ ಏನೂ ಮಾಡಪ್ಲಿಲ್ಲ. ಮತ್ತೊಂದು ಸರಿ ಈಗ ಹೊಸ ಪೋಸ್ಟ್ ಬಿಟ್ರೆ ನೀವು ಹಾಕ್ಬೋದು. ಅವಾಗೆ ಸ್ಟಾರ್ಟ್ ಆಗಿ ಅವಾಗೆ ಹೇಳಿದ್ದು ನಿಮ್ಮನ್ನ 12 ಮಾರ್ಚ್ ಸ್ಟಾರ್ಟ್ ಆಗಿ 10 ಏಪ್ರಿಲ್ ತನಕ ಲಾಸ್ಟ್ ಡೇಟ್ ಅದ. ನಾ ಹೇಳಿದ್ಲ ನಿಮ್ಗೆ 10 ಏಪ್ರಿಲ್ ಒಳಗಡೆ ಬರ್ತಾ ಒಟ್ಟ ಇಲ್ಲ ಲಾಸ್ಟ್ ವೀಕ್ದಾಗ ಬಂದೇ ಬರ್ತಾ, ಮಾರ್ಚ್ ಲಾಸ್ಟ್ ವೀಕ್ದಾಗ ಅಂದು. ಅದಕ್ಕೆ ನೀವು ಹಿಂದಿನ ವಿಡಿಯೋ ನೋಡಿ ನೀವು ಓಪನ್ ಮಾಡಿರಿ. ಲಾಸ್ಟ್ ವೀಕ್ದಾಗ ಅಂದು 22 ಟೈಮಿಂಗ್ ಕೊಟ್ಟಿದೆ. 22 ದಿನ ಪೈಲೇನೆ ಬಂದದು. 22, 25, 27 ಒಳಗೆ ಬರ್ತಂದಿದ್ದು. ನಾ 5 ದಿನದ ಒಳಗೆ ಬರ್ತಂದಿದ್ದ. ಅದು ಒಂದು ಥೋಡೆ 2 ದಿನ ಪೈಲೇನೆ ಬಂದದ. ಅದಕ್ಕೆ ಫಸ್ಟ್ ನಮ್ಮದೇ ಬಿಡ್ತಲ್ಲ, ಅದಕ್ಕೆ ಎಲ್ಲರ ಲಾಸ್ಟಿಗೆ ಅದು ಹೊಂಟಿತ್ತಂದ್ರೆ 27 ಇಲ್ಲ 30 ರೇಟಿಗೆ ನಮ್ಗೆ ಬಂದೇ ಬರ್ತಿತ್ತು ಫಿಕ್ಸ. ಯಾರೋದು ನಮ್ಮದೇ ಫಸ್ಟ್ ರಿಸಲ್ಟ್ ಅಂದ್ರೆ ಈ ಸರಿ ನಮ್ಮದೇ ಬಿಟ್ರ. ಅದಕ್ಕೆ ಜಲ್ದಿ ಬಂದೈತಿ. ನೀವೇನೂ ಟೆನ್ಷನ್ ತೊಗೊಬೇಡ್ರಿ. ಹಿಂಗೆ ಮೆಹನತ್ ಮಾಡ್ಕೊತೀರ್ರಿ. ನಿಮ್ಗೆ ಒಂದಿನ ಸಕ್ಸಸ್ ಸಿಗ್ತದೆ, ಏನೇ ಕಂಡೀಷನ್. ಹಿಂಗೆ ನಿಮ್ಗೆ ಇಂಥದೇ ಇನ್ಫಾರ್ಮೇಷನ್ ವಿಡಿಯೋ ಬೇಕಿತ್ತು ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನು ಡೌಟ ಎಲ್ಲ ಕಮೆಂಟ್ ಮಾಡಿದ್ರೆ ನಿಮ್ಗೆ ಸಾಲ್ವ್ ಮಾಡ್ತಾ. 100% ಕಮೆಂಟ್ ಸಾಲ್ವ್ ಮಾಡೋಕೆ ನಾ ಟ್ರೈ ಮಾಡ್ತಾ. ಇಷ್ಟೇ, ಮತ್ತೇನಿಲ್ಲ. ಮತ್ತು ನಿಮ್ಗೆ ಇಂಪಾರ್ಟೆಂಟ್ ಇದು ವಿಡಿಯೋ ಅನ್ನಿಸ್ತದೆ ನಿಮ್ಗೆ, ಇಂಡಿಯನ್ ಆರ್ಮಿ ಲವರ್ಸ್ ಬಲ್ಲಿ ಶೇರ್ ಮಾಡಿರಿ. ಅವರು ರಿಸಲ್ಟ್ದು ಏನಿದೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗ್ತದಲ್ಲ. ಅದಕ್ಕೆ ಆದವ್ರಿಗೆ ಕಾಂಗ್ರ್ಯಾಚುಲೇಷನ್. ಆಲಾರ್ದವ್ರು ಹಾಗೆ ಪ್ರಯತ್ನ ಮಾಡ್ಕೋತೀರಿ. ನಿಮ್ಗೆ ಒಂದಿನ ಸಕ್ಸಸ್ ಸಿಕ್ಕೇ ಸಿಗ್ತಾ. ಮತ್ತೇನಿಲ್ಲ, ಇಷ್ಟೇ.